ಅಲ್ಲ, ಏನಿದು ಅನ್ಯಾಯ? ಒಂಚೂರು ಮಾನವೀಯತೆ ಕರುಣೆ ಏನು ಇಲ್ವಾ? ಮದುವೆ ಫಿಕ್ಸ್ ಆಗಿದೆ, ಇಂಥ ಶುಭ ಸಂದರ್ಭದಲ್ಲಿ ಜಸ್ಟ್ ಬರೀ ಟೀ ಪಾರ್ಟಿ ಅಷ್ಟೇನಾ? ಡ್ರಿಂಕ್ಸ್ ಪಾರ್ಟಿನೂ ಕೊಡೋಣ. ಇನ್ 1 ವೀಕ್ ಇದೆಯಲ್ಲ. ಅಯ್ಯಯ್ಯ ನವದೀಪ್ ಜಿ, ಒಂದು ವಾರ ಅಂತಂದ್ರೆ ಏನ್ ತುಂಬಾ ದಿನ ಇದೆ ಅನ್ಕೊಂಡ್ಬಿಟ್ರ? ಜಸ್ಟ್ 7 days. ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಬಂದು ಬಿಡುತ್ತೆ ಅಲ್ವಾ ಕಿಟ್ಟಿ ಅವರೇ? ಇದೇನಿದೆ ರಾಮಾಚಾರಿ, ಇದ್ದಕ್ಕಿದ್ದಾಗೆ ಮದ್ವೆ ಫಿಕ್ಸ್ ಮಾಡ್ತಿದ್ದಾರೆ. ಚಾರು ಮೇಡಮ್ ಅವ್ರು ನಮ್ಮನ್ನ ಟೆಸ್ಟ್ ಮಾಡಕ್ಕೆ ಅಂತ ಏನೋ ಪ್ಲಾನ್ ಮಾಡ್ತಾ ಇದಾರೆ ಅನ್ಸುತ್ತೆ. ಅವರೇನೋ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದಲ್ಲ. ಅದಕ್ಕೆ ಅವ್ರಿಗೆ ಡೌಟ್ ಬರಬಾರ್ದು ಅಂತ ಕಂಗ್ರಾಚುಲೇಟ್ ಮಾಡಿ ಮದ್ವೆಗೆ ಒಪ್ಕೊಳ್ಳಿ ಅಂತ ನಾನು ನಿಮಗೆ ಸೂಚನೆ ಕೊಟ್ಟಿದ್ದೆ. ಸೂಚನೆ ಆಗಿತ್ತು ಡ್ಯಾಡ್. ಸಿಚುವೇಶನ್ ಕಂಡೀಷನ್ ಎಲ್ಲ ನೋಡ್ತಾ ಇದ್ದಾಗ ಚಾರುಗ್ ನನ್ನ ಶಾದಿ ಆಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಡೌಟ್ ಬಂತು. ಮೇಡಮ್ ನೀವು ಮದ್ವೆಗೇನೋ ಒಪ್ಕೊಂಡ್ರಿ ಅಂದ್ರೆ ಏನಾದ್ರು ಪ್ಲಾನ್ ಮಾಡಬೇಕಿತ್ತು. ಏನ್ ಪ್ಲಾನ್ ರಾಮಾಚಾರಿ? ಅಂದ್ರೆ ನನ್ನ ಮದ್ವೆಗೆ ಒಪ್ಕೋಬೇಕು ಅಂದ್ರೆ ನನ್ನೊಂದು ಕಂಡೀಷನ್ ಇದೆ ಅಂತ ಹೇಳ್ಬೇಕಿತ್ತು. ಯಾವ ಕಂಡೀಷನ್? ಅದೇ ಮೇಡಮ್, ಕಂಡೀಷನ್ ಅಂದ್ರೆ ನಮ್ ಕೆಲ್ಸಕ್ಕೆ ಆ ಕಂಡೀಷನ್ ಯೂಸ್ ಆಗೋಂಥದ್ದು, ಜೊತೆಗೆ ಅವ್ರ ಕೆಲ್ಸಕ್ಕೆ ಕಷ್ಟ ಆಗಂತ ಏನಾರು ಕಂಡೀಷನ್ ಥಿಂಕ್ ಮಾಡಿ ಏನಾರು ಹೇಳಬೇಕಿತ್ತು. ಡ್ಯಾಡ್, ಈಗ ಚಾರುಗೆ ಶಾದಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತಲ್ಲ, ಈಗ ಬೇಕಾದ್ರೆ ಶಾದಿನ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳೋಣವಾ? ಏನ್ ಮಾತಾಡ್ತಿದ್ಯಾ? ಬಿಟ್ಟು ನಿನ್ ಜೊತೆ ಇಲ್ಲಿ ಬಂದ್ರೆ ಅಲ್ಲಿ 7-3 ಹರಾಜಿತ್ತು, ಒಂದು ಟೆಂಡರ್ ನಂಗೆ ಸಿಗ್ಬೇಕಂತ ಅಷ್ಟೊಂದು ಸ್ಟ್ರಗಲ್ ಮಾಡ್ತಿದ್ದೀನಿ. ನಾನು ಅದ ಕೆಲಸನೆಲ್ಲ ಬಿಟ್ಟು ಇಲ್ಲಿ ಬಂದು 1 ವಾರದಲ್ಲಿ ಮದುವೆ ಆಗ್ಬೇಕು ಅಂತ ಹೇಳಿ ಈಗ ಬೇಡ ಅಂದ್ರೆ ನಾವು ಇದನ್ನೆಲ್ಲ ಪ್ಲಾನ್ ಮಾಡಿ ಮಾಡ್ತಿದೀವಿ ಅಂತ ಅವ್ರಿಗೆ ಡೌಟ್ ಬರಲ್ವಾ? ಇಲ್ಲ ಡ್ಯಾಡ್. ಬೇಕೋ ಬೇಟ, ನಾನು ಈ ಮದುವೆ ಮಾಡಿಸ್ತಿರೋದು ನೀನು ಅವಳ ಜೊತೆ ಹ್ಯಾಪಿಯಾಗಿ ಸಂಸಾರ ಮಾಡಕ್ಕ, ಅವಳ ಆಸ್ತಿನ ಲೂಟಿ ಮಾಡಕ್ಕ ತಾನೆ. ಜಸ್ಟ್ ಯೋಚನೆ ಮಾಡಬೇಡ, ಬಾ ಬಾ. ಇವಾಗ ಅರ್ಥ ಆಯ್ತು ರಾಮಾಚಾರಿ, ಯಾವ ಕಂಡೀಷನ್ ಹಾಕ್ಬೇಕು ಅಂತ ಗೊತ್ತಾಯ್ತು. ಬಾ. ನೀನು ಗೆದ್ದು ಬಿಟ್ಟೆ ಮಗಳೇ, ಜೀವನದಲ್ಲಿ ಸಾಧಿಸ್ಬಿಟ್ಟೆ. ನೀನು ನಮ್ಮ ಬಿಸ್ನೆಸ್ ಅನ್ನ ಕೋಟೆ ಕಟ್ಟೋದು ಮಾತ್ರ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇವತ್ತು ನಿನ್ನ ಸಂಸಾರನೂ ಕಟ್ಟೋದ್ರಲ್ಲಿ ನೀನು ಸೈ ಅಂತ ಪ್ರೂವ್ ಮಾಡ್ಬಿಟ್ಟೆ ಮಗಳೇ. ನೀನು ಗಂಡಸನ್ನ ದ್ವೇಷಿಸ್ತಾ ನಾನು ಜೀವನದಲ್ಲಿ ಮದುವೆನೇ ಆಗೋಲ್ಲ ಅಂತ ಹೇಳ್ತಾ ಇದ್ದನ್ನ ಕೇಳಿ ನಾನು ತುಂಬ ಸಂಕಟ ಪಡ್ತಾ ಇದ್ದೆ. ಅವತ್ತು ಆ ಥರ ಸಂಕಟ ಪಟ್ಟದವನು ಇವತ್ತು ನಿನ್ನ ಸಂಸಾರ ಶುರು ಆಗ್ತಾ ಇದೆ ಅನ್ನೋದನ್ನ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಗುಡ್, ವೆರಿ ಗುಡ್. ಹೌದು ತಾತ, ನಾನ್ ಗೆದ್ದಿದ್ದೀನಿ ಅಂದ್ರೆ ಅದ್ ನಿಮ್ ಆಶೀರ್ವಾದದಿಂದಾನೆ. ಈಗ್ಲೂ ನಂಗೆ ಆಶೀರ್ವಾದ ಮಾಡಿ. ಗಂಡ ಮಕ್ಕಳ ಜೊತೆಗೆ 100 ಕಾಲ ಸುಖವಾಗಿ ಸಂತೋಷವಾಗಿ ಬದುಕು ಮೊಮ್ಮಗಳೇ. ಈ ವಿಷಯ ನಿನ್ ಬಾಯಿಂದ ಕೇಳ್ಬೇಕು ಅಂತ ಪ್ರತಿ ಕ್ಷಣ ಕಾಯ್ತಾ ಇದ್ದೆ. ಇವತ್ತು ನಿನ್ ಮಗು ಜೊತೆ ಆಟ ಆಡ್ಬೋದು ಅನ್ನೋ ಭರವಸೆ ನಂಗೆ ಬರ್ತಾ ಇದೆ. ಅದಕ್ಕೆ ಈ ಕಳ್ಳ ಏನು ಹೇಳ್ದೆ ಕೇಳ್ದೆ ಸ್ವೀಟ್ ಎಲ್ಲ ಮಾಡಿಸ್ಬಿಟ್ಟಿದ್ದಾನೆ. ಯಜಮಾನ್ರೆ, ಜಾನ್ಸಿ ಮೇಡಮ್ ಇಷ್ಟು ಸ್ವೀಟ್ ಆಗಿರೋ ವಿಷಯ ಹೇಳಿದ್ಮೇಲೆ ನೀವು ಖಂಡಿತ ಸ್ವೀಟ್ ಮಾಡಿಸ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಮೊದ್ಲೇ ನಾನು ಸ್ವೀಟ್ ಮಾಡಿಸ್ಬಿಟ್ಟೆ. ಕಳ್ಳ ನೀನು. ಒಳ್ಳೆ ಕೆಲಸ ಮಾಡಿದ್ದೆ ಬಿಡು. ಅಮ್ಮ ತುಳಸಿ, ನಾನು ತೀರ್ಥಯಾತ್ರೆ ಮಾಡಿದ್ದ ಫಲ ನೋಡು, ಯಾವ ರೀತಿ ಒಂದೊಂದೇ ನಮಗ್ ಸಿಗ್ತಾ ಇದೆ. ನನ್ನ ಮೊಮ್ಮಗಳು ಯಾವ ರೀತಿ ಇರ್ಬೇಕು ಅಂತ ನಾನು ಅನ್ಕೊಂಡಿದ್ನೋ ಅದೇ ರೀತಿ ಎಲ್ಲ ನಡೀತಾ ಇದೆಮ್ಮ. ಅಮ್ಮ ಜಾನ್ಸಿ, ನಿನ್ ಬಗ್ಗೆ ತುಳಸಿ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾಳೆ. ತುಂಬಾ ನಿನ್ ಬಗ್ಗೆ ಕನ್ಸನ್ನ ಇಟ್ಕೊಂಡಿದ್ದಾಳಮ್ಮ ಅವಳು. ಈಗ್ಲೂ ನೋಡು, ನೀನ್ ಹೇಳಿದ ಸಂತೋಷದ ವಿಷಯ ಕೇಳಿ ಅವಳಿಗೆ ಮಾತೇ ಬರ್ತಾ ಇಲ್ಲ ಅಲ್ವೇ ನಮ್ಮ ತುಳಸಿ? ಹೌದಪ್ಪ, ಈ ಸಂತೋಷದ ವಿಷಯ ಕೇಳಿ ನನ್ ಮನ್ಸು ತುಂಬ ಹೋಗ್ಬಿಟ್ಟಿದೆ. ಮಾತೇ ಬರ್ತಾ ಇಲ್ಲ. ನಾನೊಂಥರ ಮೂಕ ವಿಸ್ಮಿತಳಾಗ್ಬಿಟ್ಟಿದ್ದೀನಿ.
ಹೌದೌದು, ಅದು ನಾವು ಎಕ್ಸ್ಪೆಕ್ಟ್ ಮಾಡದಿರೋ ವಿಷಯಗಳ ಬಗ್ಗೆ ಕೇಳಿದಾಗ ಅಥವಾ ನೋಡಿದಾಗ ಈ ರೀತಿ ಆಗೋದು ಸಹಜ ಅಲ್ವಾ ಮಾವ? ನಿಜಪ್ಪ, ಯಾವಾಗ್ಲೂ ಝಾನ್ಸಿಗೆ ಒಳ್ಳೇದಾಗ್ಲಿ ಅಂತ ನೀವು ಬಯಸ್ತೀರಲ್ವಾ, ಹಾಗಾಗಿ ನೀವು ಆಶೀರ್ವಾದ ಮಾಡಿ ಅವಳಿಗೆ ಒಳ್ಳೇದಾಗ್ಲಿ. ಹೋಗಮ್ಮ, ಅತ್ತೆ ಮಾವನ ಆಶೀರ್ವಾದ ತಗೋ, ಒಳ್ಳೇದಾಗತ್ತೆ. ಖಂಡಿತವಾಗ್ಲೂ ತಗೊಳ್ತೀನಿ ತಾತ. ನಂಗೆ ಆಶೀರ್ವಾದ ಮಾಡಿ. ತುಳಸಿ, ಆಶೀರ್ವಾದ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಬಾಯ್ ಬಿಟ್ಟು ಮಾಡ್ಬೇಕು, ಆಗ ಮನ್ಸಲ್ಲಿರೋ ಪ್ರೀತಿ ಹಾರೈಕೆ ಆಗತ್ತೆ. ಅಳಿಯಂದ್ರೆ ಹೇಳ್ತಾ ಇರೋದು ಕರೆಕ್ಟ್ ಅಮ್ಮ. ನೋಡಮ್ಮ, ಬಾಯಿ ತುಂಬಾ ಆಶೀರ್ವಾದ ಮಾಡು, ಅವಳಿಗೆ ಒಳ್ಳೇದಾಗ್ಬೇಕು. ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಅತ್ತೆ. ಮಾವ, ನೀವು ಆಶೀರ್ವಾದ ಮಾಡಿ. ಝಾನ್ಸಿ, ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗನ್ ಹೆತ್ತು ಮುತ್ತೈದೆಯಾಗಿ 100 ಕಾಲ ಸುಖವಾಗಿ ಬಾಳಮ್ಮ. ಹೇಳಮ್ಮ. ಥ್ಯಾಂಕ್ ಯು ಮಾವ. ಅಲ್ಲ, ಏನಿದು ಅನ್ಯಾಯ? ಒಂಚೂರು ಮಾನವೀಯತೆ, ಕರುಣೆ ಏನು ಇಲ್ವಾ? ಮದುವೆ ಫಿಕ್ಸ್ ಆಗಿದೆ, ಇಂಥ ಶುಭ ಸಂದರ್ಭದಲ್ಲಿ ಜಸ್ಟ್ ಬರೀ ಟೀ ಪಾರ್ಟಿ ಅಷ್ಟೇನಾ? ಡ್ರಿಂಕ್ಸ್ ಪಾರ್ಟಿನೂ ಕೊಡೋಣ. ಇನ್ 1 ವೀಕ್ ಇದೆಯಲ್ಲ. ಅಯ್ಯಯ್ಯ ನವದೀಪ್ ಜಿ, 1 ವಾರ ಅಂತಂದ್ರೆ ಏನ್ ತುಂಬಾ ದಿನ ಇದೆ ಅನ್ಕೊಂಡ್ಬಿಟ್ರ? ಜಸ್ಟ್ 7 days. ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಬಂದ್ಬಿಡುತ್ತೆ ಅಲ್ವಾ ಕಿಟ್ಟಿ ಅವರೇ? ಹೌದೌದು, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಮದ್ವೆ ಹತ್ರನೇ ಬಂದ್ಬಿಡ್ತು. ಅದೇ ಕರೆಕ್ಟ್. ಯಾವ ಹಾಲ್ ಬುಕ್ ಮಾಡೋದು, ಯಾರ್ಯಾರು ಗೆಸ್ಟ್ ಅನ್ನು ಕರಿಬೇಕು ಅಂತ ಫೈನಲೈಸ್ ಮಾಡಬೇಕು. ಕಲ್ಸೆ ಶಾಪಿಂಗ್ ಶುರು ಮಾಡ್ಬೋದು. ಅದೆಲ್ಲ ಓಕೆ. ಅಲ್ಲ, ನೀವೆಲ್ಲ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾ ಇದೀರಿ. ಪಾಪ ಯಾಕೋ ಮದುವೆ ಹುಡುಗಿ ಮಾತ್ರ ಡಲ್ ಆಗಿ ಸೈಲೆಂಟ್ ಆಗಿ ಕೂತ್ಬಿಟ್ಟಿದಾರಲ್ಲ. ವಾಟ್ ಹ್ಯಾಪನ್? ಹೌದಲ್ಲ ಚಾರುಡಿಯರ್, ಯಾಕೊಂತರ ಇದೆಯಾ? ನಥಿಂಗ್. ಬೇಬಿ, ನನಗೆ ಗೊತ್ತು ನೀನ್ ಯಾಕೆ ಒಂಥರ ಇದೆಯಾ ಅಂತ. ವಿವೇಕ್ ಡ್ರಿಂಕ್ಸ್ ಮಾಡೋದು ನಿನ್ಗೆ ಇಷ್ಟ ಇಲ್ಲ ಅಂತ ತಾನೆ? ಯು ಡೋಂಟ್ ವರಿ ಬೇಬಿ, ನಾನು ವಿವೇಕ್ ಹತ್ರ ಎಲ್ಲ ಮಾತಾಡಿದ್ದೀನಿ. ವಿವೇಕ್ ಮದ್ವೆ ಆದ್ಮೇಲೆ ಡ್ರಿಂಕ್ಸ್ ಮಾಡೋದೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಎಸ್ ಎಸ್. ಅಪ್ಪ ಸದ್ಯ ಒಟ್ನಲ್ಲಿ ಮದುವೆ ಆಗೋವರ್ಗಾದ್ರೂ ಕುಡಿತಾರೆ ಅಂದಂಗಾಯ್ತು. ಚೀಕೆ, ಅದೇನಿಲ್ಲ, ಅದು ಮದುವೆ ಮುಂಚೆ ಬ್ಯಾಚುಲರ್ಸ್ ಪಾರ್ಟಿ ಇರುತ್ತಲ್ಲ, ಅದು ಮಿಸ್ ಆಗ್ಬಾರ್ದು ಅಂತ ಕೇಳಿದೆ ಅಷ್ಟೇ. ಆದರೂ ಚಾರು ಮೇಡಮ್ ನಗ್ನಗ್ತಾ ಬಾಯಿ ತುಂಬಾ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತಪ್ಪ ಅಲ್ವಾ? ಅಲ್ಲ, ಏನಕ್ಕೆ ಹೇಳಿದೆ ಅಂದ್ರೆ, ಈ ತರ ಏನೋ ಮನ್ಸಲ್ಲಿ ನೀವು ಇಟ್ಕೊಂಡಿದ್ದು ನಾಳೆ ನೀವು ಮದುವೆ ಆಗುವಾಗ ಈ ತರ ಏನಾದ್ರು ಯೋಚನೆ ಇದ್ರೆ ಕಷ್ಟ ಅಲ್ವಾ? ಅದಕ್ಕೆ ಹೇಳಿದೆ ಅಷ್ಟೇ. ರೀ ಚಾರು ಮೇಡಮ್, ನೀವು ಅವ್ರಿಗೆ ಯಾವ ಕಂಡೀಷನ್ ಹಾಕಿದ್ರು ಅವ್ರು ಒಪ್ಕೊಂಡಿರೋರು. ಅದನ್ನ ಬಿಟ್ಟು ನೀವು ಆ ಕಾರ್ಪೊರೇಟಿವ್ ಬ್ಯಾಂಕ್ ವಿಷಯವಾಗಿ ಕಂಡೀಷನ್ ಹಾಕಿದ್ರಲ್ಲ, ಅದು ಯಾಕೆ? ನಮ್ಗೇನು ಉಪಯೋಗ? ಬೇರೆ ಏನ್ ಕೇಳ್ಬೇಕಿತ್ತು ರಾಮಾಚಾರಿ? ಈಗ ಯಾವ್ದಾದ್ರು ಒಂದು ಕಂಪ್ನಿನೋ ಫ್ಯಾಕ್ಟ್ರಿನೋ ಕೇಳ್ಬೋದಿತ್ತಾನೆ? ರಾಮಾಚಾರಿ, ಒಂದ್ ವಿಷಯ ತಿಳ್ಕೊ. ಈ ಬ್ಯಾಂಕ್ ಸ್ಕ್ಯಾಮ್ ಅಲ್ಲ, ನನ್ನ ಡ್ಯಾಡ್ಗೆ ಕೆಟ್ಟ ಹೆಸರು ಬಂದಿದ್ದು. ಅವರು ಜೈಲ್ಗೆ ಹೋಗೋಗಾಗಿದ್ದು. ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ ಅಷ್ಟೂ ಜನ ನಮ್ಮ ಮನೆಗೆ ಒಂದೇ ಸಲ ಬಂದು ಅಟ್ಯಾಕ್ ಮಾಡಿದ್ರು. ನಮ್ಮ ಮರ್ಯಾದೆ ಹೋಗೋಗಾಯ್ತು. ಇದಕ್ಕೆಲ್ಲ ಅವರೇ ರೀಸನ್ ಅಲ್ವಾ? ಇವಾಗ ಯಾರಿಂದ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತೋ ಅವರಿಂದನೇ ಸಾಲ್ವ್ ಮಾಡೋಕೆ ಇದೊಂದೇ ಅವಕಾಶ. ಈಗ ಅವರೇ ಇದನ್ನೆಲ್ಲ ಸಾಲ್ವ್ ಮಾಡ್ತೀನಿ ಅಂತ ಒಪ್ಕೊಂಡ್ರು ಅಲ್ವಾ? ಹೌದು. ಒಪ್ಕೊಂಡ್ಮೇಲೆ ಮೋಸ ಮಾಡಿದ್ದವರೇ ಅಕೌಂಟಿಗೆ ದುಡ್ಡು ಹಾಕ್ತಾರಲ್ವಾ? ಹೌದು. ಆ ಅಮೌಂಟ್ ಯಾವ ಅಕೌಂಟ್ ಇಂದ ಬರುತ್ತೋ ಆ ಅಕೌಂಟ್ ಹೋಲ್ಡರ್ಸ್ ಫ್ರಾಡ್ ಕೆಲಸ ಮಾಡಿರೋದಕ್ಕೆ ನಮಗ್ ಪ್ರೂಫ್ ಸಿಕ್ತಂಗ ಆಗುತ್ತಲ್ವಾ? ರೀ ಸೂಪರ್ ರೀ, ನೀವು ನಿಜವಾಗ್ಲೂ ಸೂಪರು. ಏನ್ ಚಾರು ಮೇಡಮ್, ನಿಮ್ ಬ್ರೈನು, ನಿಮ್ ಪ್ಲಾನು ಅದ್ಭುತ. ನನ್ಗೆ ಇನ್ನೂ ಜಾಸ್ತಿನೇ ಬುದ್ಧಿ ಇದೆ ರಾಮಾಚಾರಿ. ಆದ್ರೆ ಎಲ್ಲಾನು ಒಂದೇ ಸಲ ಯೂಸ್ ಮಾಡಿದ್ರೆ ನಮ್ಮ ಅಮ್ಮನ್ಗೂ ಆ ನವದೀಪ್ಗೂ ಡೌಟ್ ಬಂದ್ಬಿಡುತ್ತೆ. ಅದಕ್ಕೆ ಗ್ಯಾಪ್ ಕೊಟ್ಟು ಯೂಸ್ ಮಾಡ್ತಾ ಇದೀನಿ.
ಏ ನೀವಿಬ್ಬರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದೀರಾ ತಾನೇ? ಐ ಆಮ್ ರೈಟ್. ರೈಟ್. ಬಟ್ ನೀವಲ್ಲಿ ಮದ್ವೆ ಕೊಟ್ಟಿದ್ದೀರಲ್ಲ? ಹೌದು, ಒಪ್ಪಿಗೆ ಕೊಟ್ಟಿದ್ದೀನಿ. ಓ, ಒಳಗಿರೋರನ್ನ ಯಾಮರ್ಸಕ್ಕೆ ನೀವಿಬ್ರು ಸೇರ್ಕೊಂಡು ಇಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿನಗೆ ಇಲ್ಲಿ ನಡೆದಿದ್ದ ವಿಷಯ ಎಲ್ಲ ಗೊತ್ತಾಗ್ಬಿಡ್ತಾ? ಮತ್ತೆ ನನಗೆ ಗೊತ್ತಾಗದೆ ಇರುತ್ತಾ? ಸೊ ಈಗ ನೀನ್ ಇದನ್ನೆಲ್ಲ ಅವ್ರ ಹತ್ರ ಹೋಗಿ ಹೇಳ್ತೀಯ? ನೋ ವೈ, ಚಾನ್ಸೇ ಇಲ್ಲ. ನಾನು ಅವ್ರ ಹತ್ರ ಹೇಳಲ್ಲ. ಯಾಕೆ? ಹೈ, ನಾನು ಹೋಗಿ ಹೇಳಿದ್ರು ಆ ದಡ್ ನನ್ನ ಮಕ್ಕಳು ನನ್ನ ಮಾತನ್ನ ನಂಬಲ್ವಲ್ಲ. ಊರ್ನೋರು ಸಬರಿ ನಮಗೆ ಯಾಕೆ? ತಲೆ ಮೇಲೆ ನೀರ್ ಹಾಕಕ್ಕಿಂತ ಮುಂಚೆನೆ ಕತ್ತಿಗೆ ಹಾರ ಹಾಕೊಂಡು ನನ್ನ ಕಡೀರಿ ಅಂತ ಒದರ್ಕೊಂಡು ನಿಂತ್ಬಿಟ್ಟವ್ರೆ. ಕಡಿಯಕ್ಕೆ ಆಸೆ ಇದ್ರೆ ಕಡದೇ ಬಿಡಿ, ಬಡವ ನೀನು ಮಡಗ್ದಂಗಿರು ಅಂತ ನಾನು ಸುಮ್ಮನೆ ಇರ್ತೀನಿ. ಥ್ಯಾಂಕ್ ಯು. ನೀಟಾಗಿ ಪ್ಲಾನ್ ಮಾಡಿ ಬರಲ್ಲ, ನಾ ಒಳಗಡೆ ಹೋಗಿ ನೋಡ್ಕೊತಿರ್ತೀನಿ. ಆಲ್ ದಿ ಬೆಸ್ಟ್. ಅಲ್ಲಮ್ಮ, ಎಲ್ಲ ಸರಿ ಹೋಗ್ತಿರ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದೀಯಾ? ಬರ್ತೀನಿ ಅಂತ ಹೇಳಿದವ್ರು ಇನ್ನೂ ಮನೆಗ್ ಬಂದಿಲ್ಲ. ಅಲ್ಲಿ ಏನಾಗಿದ್ಯೋ ಏನೋ ಅಂತ ನಾನ್ ಒದ್ದಾಡ್ತಿದ್ರೆ ನಿಮ್ಗೆಲ್ಲ ಸರಿ ಹೋಗಿದೆ ಅನ್ಸ್ತಿದ್ಯಾ? ಮಂಜುಳಾ, ನೋಡಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗೆ ಅವ್ರು ಲೇಟ್ ಮಾಡ್ತಾ ಇರೋದು ಒಳ್ಳೇದೇ ಆಯ್ತು. ಏನ್ರಿ ಹೇಳ್ತಾ ಇದ್ದೀರಾ? ಇವಾಗ ಆ ಜಾನ್ಸಿ ಮನೇಲಿ ಇದ್ದಾಗ ಅವ್ರು ಬಂದಿದ್ದಿದ್ರೆ ನಾವು ಮನ್ಸು ಬಿಚ್ಚಿ ಮಾತಾಡಕ್ ಆಗ್ತಿತ್ತಾ? ನೀನೇ ಹೇಳು. ಈಗ ಹೇಗಿದ್ರು ಅವಳು ಮನೇಲಿ ಇಲ್ದೇ ಇರೋದ್ರಿಂದ ಅವರು ಒಳ್ಳೆ ಟೈಮ್ಗೆ ಬರ್ತಾ ಇದ್ದಾರೆ ಅಂದ್ಮೇಲೆ ಎಲ್ಲ ಒಳ್ಳೇದೇ ಆಗುತ್ತೆ ಬಿಡಮ್ಮ. ಅದೆಲ್ಲ ಅವ್ರು ಬಂದ್ಮೇಲೆ ಗೊತ್ತಾಗುತ್ತೆ. ಇವಾಗ ಅವ್ರು ಹೊರಟಿದಾರ ಇಲ್ವಾ ಒಂದು ಫೋನ್ ಮಾಡಿ ಕೇಳೆ. ಸರಿ, ಮಾಡ್ತೀನಿ. ಪಲ್ಲು ಫೋನ್ ಮಾಡ್ತಿದ್ದಾಳೆ, ನಾನೇನ್ ಆನ್ಸರ್ ಮಾಡ್ಲಿ? ಸತ್ಯನೇ ಹೇಳು ಅಣ್ಣ. ಯಾಕೆ ಸತ್ಯ ಹೇಳಕ್ ಭಯನಾ? ಅನಿ, ಅದು ಹೆಂಡತಿ ಬಗ್ಗೆ ಅಷ್ಟೆಲ್ಲ ಪ್ರೀತಿ ಇಟ್ಕೊಂಡು ತಂಗಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಕ್ ರೆಡಿ ಇದೆಯಲ್ಲ, ಅದನ್ನ ಖಂಡಿತ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಅದನ್ನೇ ಬಿಡ್ಸ್ ಹೇಳು ಅಣ್ಣ. ನಿಜವಾಗ್ಲೂ ಈ ವಿಷಯದಲ್ಲಿ ನಾನ್ ನಿನ್ ತಂಗಿ ಆಗಿರೋದಕ್ಕೆ ಹೆಮ್ಮೆ ಪಡ್ತೀನಣ್ಣ. ಸರಿ, ನನ್ ಪ್ರೀತಿಗೆ ಆಗ್ಲಿ ತ್ಯಾಗಕ್ಕೆ ಆಗ್ಲಿ ಏನಾದ್ರೂ ಅರ್ಥ ಸಿಗುತ್ತಾ ಅನಿ? ಖಂಡಿತ ಸಿಗುತ್ತೆ ಅಣ್ಣ. ನಿನಗೆ ಅವಳ ಮೇಲೆ ಇರೋಷ್ಟೇ ಪ್ರೀತಿ ಅವಳಿಗೆ ನಿನ್ ಮೇಲೆ ಇದ್ದಿದ್ರೆ ನಿನಗೋಸ್ಕರ ಅವ್ರನ್ನೆಲ್ಲ ಒಪ್ಪಿಸ್ತಾಳೆ ಅಣ್ಣ. ಅವ್ರ ಮನೆಯವ್ರಿಗೂ ನಮ್ ತರನೇ ಅವ್ರ ಮಗಳ ಜೀವನದ ಮೇಲೆ ಪ್ರೀತಿ ಕಾಳಜಿ ಇದ್ರೆ ನೀನ್ ಹೇಗೆ ಪಲ್ಲವಿಗೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ಯೋ ಅದೇ ತರ ಅವ್ರು ಜಾನ್ಸಿಗೆ ಡಿವೋರ್ಸ್ ನೋಟಿಸ್ ಕೊಟ್ಟು ಮನೆಗೆ ಒದ್ದು ಓಡಿಸ್ತಾರೆ. ಆಗ ನಿನ್ನ ಪ್ರೀತಿಗೂ ನಿನ್ನ ತ್ಯಾಗಕ್ಕೂ ಒಂದು ಅರ್ಥ ಸಿಗುತ್ತೆ ಮಿಥುನ್. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಅಮ್ಮ, ಇವಾಗ ಪಲ್ಲುಗೆ ಏನ್ ಆನ್ಸರ್ ಮಾಡ್ಲಿ? ತಂಗಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿರೋ ಅಣ್ಣನ್ಗೋಸ್ಕರ 4 ಮಾತಾಡಲ್ಲ ಅಂತಿನ. ಕೊಡು ಫೋನ್ನ. ಮಿಥುನ್, ಎಲ್ಲಿದ್ದೀರಾ? ನಾನು ಮಿಥುನ್ ಅಲ್ಲ, ಅನಿತಾ ಪಲ್ಲವಿ. ಅದು ಅನಿತಾ, ಮಿಥುನ್ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಹೊರಟ್ರ ಅಂತ ಕೇಳಕ್ ಫೋನ್ ಮಾಡಿದೆ. ಬರ್ತಿದಾರೆ ತಾನೆ? ಇಲ್ಲ ಪಲ್ಲವಿ, ನಾವ್ ಬರ್ತಾ ಇಲ್ಲ. ಆದ್ರೆ ಬರ್ಬೇಕಾಗಿರೋದು ಬರ್ತಾ ಇದೆ. ಬರ್ಬೇಕಾಗಿರೋದು ಅಂದ್ರೆ ಏನ್ ಅನಿತಾ? ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ. ಬರ್ಬೇಕಾಗಿರೋದು ಮನೆಗ್ ಬಂದ್ಮೇಲೆ ಏನು ಅನ್ನೋದು ಗೊತ್ತಾಗುತ್ತೆ. ನಾನ್ ಏನ್ ಹೇಳ್ತಾ ಇದೀನಿ ಅನ್ನೋದು ನಿನಗೆ ಅರ್ಥ ಆಗುತ್ತೆ ಬಿಡು ಪಲ್ಲವಿ. ಬರ್ಬೇಕಾಗಿದ್ ಬರುತ್ತೆ ಅಂದ್ರೆ ಏನಿರ್ಬೋದು?